ನಿಮ್ಮ ಫ್ಯಾನ್ ಮೂಮೆಂಟಿಗೆ ಬರೋದಾದರೆ, ಅಗೇನ್ ಎಲ್ರಿಗೂ ಗೊತ್ತಿದೆ ಶಾರುಖ್ ಖಾನ್ ಅಂದರೆ ನಿಮಗೆ ಸಖತ್ ಇಷ್ಟ ಅಂತ. ಸೊ ಅವ್ರನ್ನ ಚೆನ್ನಾಗಿ ಎಕ್ಸ್ಪ್ರೆಸ್ ಟೈಮ್ ಅನ್ಸುತ್ತಲ್ವಾ ಮೀಟ್ ಮಾಡಿದ್ದು ನೀವು. ಸೊ ಆ ಮೂಮೆಂಟ್ಸ್ನ ನೆನ್ಪು ಮಾಡ್ಕೊಳ್ಳೋದಾದರೆ, ಅದನ್ನು ಶೇರ್ ಮಾಡೋದಾದರೆ? ಅಗೇನ್ ನಾನು ಹೇಳಿದ್ನಲ್ಲ ಪಂಚಲಿ ಅವರೇ, ನನ್ನ ಲೈಫಲ್ಲಿ ಏನು ಬೇಕೋ ಅದು ನನಗೆ ಸಿಗ್ತಾ ಇರುತ್ತೆ. ಅದು ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಇವಾಗ ಅಂತಲ್ಲ, ಈ ಪೊಟೆನ್ಷಿಯಲ್ ನಂಗೆ ಅಷ್ಟೇ ಇಲ್ಲ, ಇದು ಪ್ರತಿಯೊಬ್ಬರಿಗೂ ಇದೆ, ನನಗೊಬ್ಳಿಗೆ ಅಂತ ಅಲ್ಲ. ಮನ್ಸಾರೆ ನಮ್ಗೆ ಏನಾದರೂ ಬೇಕು ಅಂದರೆ, ಅದು ಶಾರುಖ್ ಖಾನೇ ಹೇಳಿರೋ ಡೈಲಾಗ್ ಅದು, ಅಗರ್ ಹಮ್ ಪೂರಿ ಕುಚ್ ಕೋಶಿಶ್ ಕರೆ ತೋ ಪೂರಿ ಕಾಯನಾತ್ ಉಸ್ಸೆ ಮಿಲಾನೆ ಕಿ ಸಾಜಿಶ್ ಕಿ ಹೈ ಅಂತ. ಸೊ ನಂಗೆ ಚಿಕ್ಕ ವಯಸ್ಸಿಂದನೂ ಅದು ಒಂದು ಡ್ರೀಮ್ ಇತ್ತು, ದಟ್ ಐ ಹ್ಯಾವ್ ಟು ಬಿಕಮ್ ಮಿಸ್ ಇಂಡಿಯಾ ಅಂತ. ಯಾಕೆಂದರೆ ನನ್ಗನ್ಸ್ತಾ ಇತ್ತು ಶಾರುಖ್ ಖಾನ್ನ ಮೀಟ್ ಮಾಡೋದಕ್ಕೆ ನಾನು ಮಿಸ್ ಇಂಡಿಯಾ ಆದರೆ ಈಸಿ ಅಂತ ನನ್ಗೆ ಹಂಗಿತ್ತು. ಎಲ್ಲರೂ ನಾನೇನೋ ಬ್ಯೂಟಿಫುಲ್ ಆಗಿದ್ದೀನಿ ಅಥವಾ ನನ್ಗೇನೋ ಒಂದು ಮಿಸ್ ಇಂಡಿಯಾ ಕಿರೀಟ ಇಟ್ಕೊಬೇಕು, ಹಿಂಗ್ ಹಾಕೊಬೇಕು ಅಂತ ಆಸೆ ಪಡ್ತಾರೆ. ಇವ್ರು ನೋಡಿ ಮಿಸ್ ಇಂಡಿಯಾ ಆಗೋದು ಇವ್ರ ಇಂಟೆನ್ಷನ್ ಎಲ್ಲ, ಶಾರುಖ್ ಖಾನ್ ಮೀಟ್ ಆಗಕ್ಕೆ ಅದೊಂದು ರೂಟು. ಓಕೆ, ಸೊ ನಾನು ಹಂಗೆ ಯೋಚನೆ ಮಾಡ್ತಿದ್ದೆ, ಬಟ್ ನಾನು ಮಿಸ್ ಇಂಡಿಯಾ ಆಗಲಿಲ್ಲ. ಬಟ್ ಡೀಪ್ ರೂಟೆಡ್ ಆಗಿ ಇದ್ದಿದ್ದ ರೀಸನ್ ಏನು, ಶಾರುಖ್ ಖಾನ ಮೀಟ್ ಮಾಡಬೇಕು, ಅದು ಪೂರಾಯಿಸ್ತು. ಸೊ ಅದು ಆಸ್ ಐ ಸೆಡ್, ಅದು ಎಲ್ಲೆಲ್ಲಿಂದನೋ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಅದು ರೇಡಿಯೋದೊಂದು ಪ್ರೋಗ್ರಾಮು. ಯಾವ ರೇಡಿಯೋ, ಯಾವ ಮೋಸ್ಟ್ಲಿ ಮಿರ್ಚಿ ಇರಬೇಕು, ಅದು ಮಿರ್ಚಿ ಅನ್ಸುತ್ತೆ, ಕರೆಕ್ಟು. ಸೊ ಅದರಲ್ಲಿ ಅವರು ಕಂಡಕ್ಟ್ ಮಾಡಿದ್ದದು ಇವೆಂಟು. ಸೊ ಬೆಂಗಳೂರಲ್ಲಿ ಅದು ನಡಿಬೇಕಾದ್ರೆ ನಾನು ಆಲ್ರೆಡಿ ಆ್ಯಂಕರಿಂಗ್ ಮಾಡಿದ್ದೆ ಮತ್ತು ಸೀರಿಯಲ್ಸಲ್ಲೆಲ್ಲ ಮಾಡಿದ್ದೆ. ಅದರಲ್ಲಿ ಜಡ್ಜು ಬಂದು ನನ್ನ ಕಾಲೇಜ್ ಜೂನಿಯರು, ಬಿಕಾಸ್ ಶಿ ವಾಸ್ ಅನ್ RJ. ಆಯ್ತಾ, ಪ್ರೀತಿ. ಓಕೆ. ಸೊ ಆ್ಯಂಡ್ ನಾನು ಅವಾಗ ಕಂಟೆಸ್ಟೆಂಟ್ ಆಗಿ ಹೋಗಬೇಕು ಅಲ್ಲಿ ಫಸ್ಟ್ ಟೈಮು. ಸೊ ಯೋಚನೆ ಮಾಡಿ, ನಾನು ಆಲ್ರೆಡಿ ಸೀರಿಯಲಲ್ಲಿ ಮಾಡಿದ್ದೆ, ಎಲ್ಲ ಮಾಡಿದ್ದೆ ಅಂತ ಹೇಳಿ. ಸೊ ಬಟ್ ನಾನು ಅಲ್ಲಿ ಹೋಗಿ, ಅದು ಮಾಲಲ್ಲಿ ಮಾಡಬೇಕು ಎಲ್ಲರ ಮುಂದೆ ಅಂತಂದರೆ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಬಟ್ ದ ಥಿಂಗ್ ಇಸ್, ನಾನು ಅದು ಯಾವುದು ಮೈಂಡಲ್ಲಿ ಹಾಕೊಂಡಿಲ್ಲ. ನಾನು ಮಾಡಿದ್ದೀನಿ, ನನಗೆ ಏನೋ ಸೀರಿಯಲ್ ಎಲ್ಲ ಆಲ್ರೆಡಿ ಇದೆ. ನೋ ಯಾವಾಗಲೂ ಅಷ್ಟೇ. ಇದು ತುಂಬ ಜನ ತಪ್ಪು ಮಾಡ್ತಾರೆ. ಏನು ಗೊತ್ತಾ, ನಾನೆಲ್ಲ ಅಚೀವ್ ಮಾಡಿಬಿಟ್ಟಿದ್ದೀನಿ, ನಾನೊಂದು ದೊಡ್ಡ ಲೆವೆಲಲ್ಲಿ ಇದ್ದೀನಿ. ಯಾವತ್ತು ನಮಗೆ ಅದು ಹೇಳ್ತಾರೆ, ವಿಜಯದ ಜೊತೆಗೆ ವಿನಯ ಇರಬೇಕು ಅಂತ. ಸೊ ನಮ್ಗೆ ಯಾವತ್ತು ಅದು ಬರುತ್ತೆ ತಲೆಯಲ್ಲಿ, ನಾನು ಎಲ್ಲ ಮಾಡ್ಬಿಟ್ಟಿದ್ದೀನಿ ಅಂತ, ಅವತ್ತು ಅವನತಿ ದಾರಿ ಅದು. ಸೊ ತಲೆ ಬಗ್ಗಿಸ್ಕೊಂಡೇ ಇರಬೇಕು, ನಾನು ಏನೂ ಮಾಡಿಲ್ಲ ಇನ್ನು, ನಾನು ಇನ್ನೂ ಮಾಡೋಕ್ಕೆ ತುಂಬ ಇದೆ ಅನ್ನೋ ಥರ ಇದ್ವಿ ಅಂದರೆ ಎಲ್ಲಿಂದ ಬೇಕಾದರೂ ABCD ಇಂದ ಶುರು ಮಾಡ್ಬೋದು. ಆ್ಯಂಡ್ ಅದು ಎಲ್ಲೋ ಕರ್ಕೊಂಡು ಹೋಗುತ್ತೆ ನಮ್ಮನ್ನು. ಸೊ ಅವತ್ತು ನನಗೆ ಅದು ಯಾವುದು ಇನ್ಹಿಬಿಷನ್ಸ್ ಇರಲಿಲ್ಲ. ನನ್ನ ಕೆಲಸ ಏನು, ನಾನಲ್ಲಿ ಚೆನ್ನಾಗಿ ಮಾಡಬೇಕು, ನಾನಲ್ಲಿ ಸೆಲೆಕ್ಟ್ ಆಗಬೇಕು ಅಷ್ಟೇ. ಬೇರೆ ಯಾರಿದ್ರು, ಯಾರು ಮಾಡ್ತಾಯಿದ್ದಾರೆ, ಏನು ಮಾಡ್ತಾಯಿದ್ದಾರೆ, ನಾನು ಏನು ಮಾಡಿಬಿಟ್ಟಿದ್ದೀನಿ ಅಲ್ಲಿವರೆಗೂ ನೋ. ನನಗೆ ಆ ಪ್ರೆಸೆಂಟ್ ಮೂಮೆಂಟಲ್ಲಿ ಏನು ಮಾಡ್ತಾಯಿದ್ದೀನಿ ಅದು ತುಂಬ ಇಂಪಾರ್ಟೆಂಟ್. ಎಷ್ಟೊಂದು ಜನ ಅದು ಮಾಡೋದು ಇಲ್ಲ, ಅಂದರೆ ಪ್ರೆಸೆಂಟಲ್ಲಿ ಇರಲ್ಲ. ಆ ಪ್ರೆಸೆಂಟಲ್ಲಿರೋ ತುಂಬ ಮಾಡಿದ್ದೀನಿ ಅಂದರೆ ಅಲ್ಲಿ ಮುಗೀತು. ಹೌದು, ಕರೆಕ್ಟ್. ಸೊ ಅಲ್ಲಿ ಅದು ವಿನ್ ಆಗಿದ್ದಾದ್ಮೇಲೆ ಚೆನ್ನೈಗೆ ಹೋಗಿತ್ತು. ಚೆನ್ನೈಯಲ್ಲಿ ಅಗೇನ್ ಡೆಲ್ಲಿ, ಮುಂಬೈ ಮತ್ತು ಬೆಂಗಳೂರು, ನಾನು ಅಲ್ಲಿ ಸೆಲೆಕ್ಟ್ ಆಗಿದ್ದು 3 ಜಾಗದಿಂದ. ಆ್ಯಂಡ್ ಐ ವನ್ ದಟ್ ಕಾಂಪಿಟೇಷನ್. ಸೊ ಆ ಥರ ಅದರಲ್ಲಿ ಅವರೇ ಶಾರುಖ್ ಮತ್ತು ದೀಪಿಕಾ ಜಡ್ಜಸ್ಸು. ಆ ಥರ ಅವರ ಕಾನ್ವರ್ಸೇಷನ್ ನೆನ್ಪಿಸ್ಕೊಳ್ಳೋದಾದ್ರೆ, ನನಗೆ ಹಿಂದಿನ ದಿನ ಅಂತೂ ನಿದ್ದೆ ಬಂದಿಲ್ಲ ಆಬ್ವಿಯಸ್ಲಿ. ನೆಕ್ಸ್ಟು ಅವತ್ತಿನ ದಿನ ಅಂದರೆ ಇವೆಂಟಲ್ಲಿ ಐ ವಾಸ್ ವೆರಿ ವೆರಿ ಕ್ಲಿಯರ್ ಕಟ್. ಅಲ್ಲಿದ್ದಂಥ ಅಷ್ಟು ಜನಕ್ಕೆ ನಾನು ಫೇವ್ರೇಟ್ ಆಗಿದೆ. ಅಂದರೆ ಮೇಕಪ್ ಅವ್ರಿಗೆ, ಹೇರ್ ಅವ್ರಿಗೆ ಎಲ್ಲ ನನಗೇನೇನು ಬೆಸ್ಟ್ ಮಾಡೋಕ್ಕಾಗ್ತಿತ್ತೋ ಎಲ್ಲ ನನಗೆ ಮಾಡ್ತಾಯಿದ್ರು. ಒಂದೇನಂತಂದರೆ ಅಷ್ಟು ಜನ ಹೋಪ್ಸ್ ನನ್ನ ಮೇಲೆ ಇಟ್ಕೊಂಡಿದ್ರು. ಒಂದು ಸೆಕೆಂಡ್ ಪಾಯಿಂಟ್ ಏನಂತಂದರೆ, ಅಗೇನ್ ಶಾರುಖ್ ಖಾನ್ನ ನೋಡ್ತಾ ಇದ್ದೀನಿ ಅಂತ ಕಳೆದೋಗ್ಬಿಡ್ಬೋದು ಆ ಮೊಮೆಂಟಲ್ಲಿ. ತದ ಅಂತಾನು ಅನ್ಬಿಡ್ಬೋದು. ಯಾಕಂದರೆ ಅದು ಹಂಗಿರುತ್ತೆ ಆ ಒಂದು. ನನಗೆ ಇವಾಗ ನಿಮ್ಗೆ ನೋಡಿ ಎಷ್ಟು ಖುಷಿ ಆಗಿದೆ. ನಾನು ಎಷ್ಟು ನನಗೆ ಹೇಳೋಕ್ಕೆ ಆಗಿಲ್ಲ, ಅಷ್ಟು ಖುಷಿ ಆಯಿತು ನನಗೆ. ಈಗ ನಿಮ್ಮನ್ನು ಇನ್ನು ಶಾರುಖ್ ಖಾನ್ನ ನೀವು ನೋಡಿದಾಗ ನಿಮ್ಗೆ ಹೆಂಗಾಗಿರ್ಬೇಡ. ಹೌದು. ಸೊ ತದ ಬದ ಅನ್ಬಿಡ್ಬೋದು. ಮತ್ತು ಏನು ಮಾತಾಡದೆ ಸ್ಟ್ರಕ್ ಆಗ್ಬಿಡ್ಬೋದು. ಎಲ್ಲ ಆಗುತ್ತೆ ಅದು, ಯಾಕಂದರೆ ಹೀ ಶಾರುಖ್ ಖಾನ್. ಸೊ ಆ ಥರ ಅಂತ ಅನಿಸ್ತಾ ಇತ್ತು. ಅಂದರೆ ಎಷ್ಟು ಜನ, ಕೋಟ್ಯಾಂತರ ಅಭಿಮಾನಿಗಳು, ನಾಟ್ ಜಸ್ಟ್ ಇನ್ ಇಂಡಿಯಾ, ಆಲ್ ಓವರ್ ದ ಗ್ಲೋಬ್. ಸೊ ಆ ಥರ ಇರಬೇಕಾದ್ರೆ, ಬಟ್ ನನಗೆ ಐ ವಾಸ್ ವೆರಿ ಕ್ಲಿಯರ್ ಕಟ್. ನಾನು ಆ ಥರ ಏನೂ ಆಗಬಾರ್ದು. ಬೆಸ್ಟ್ ಏನು ಮಾಡೋಕ್ಕಾಗತ್ತೆ ನನಗೆ ಶಾರುಖ್ ಖಾನ್ ಗೊತ್ತು, ಆದರೆ ಶಾರುಖ್ ಖಾನ್ ಮನಸ್ಸಲ್ಲೂ ಕೂಡ ನಾನು ಉಳಿಬೇಕು.
ಈ ಅವತ್ತಿ ಮೇ ಬಿ ಅವ್ರು ನೀವು ಇಂಟರ್ವ್ಯೂ ಮಾಡಿ ಒಂದಿನ ಹಾ. ಈ ಕ್ವೆಶನ್ ಕೇಳಿ ವಿಲ್ ಬಿ ರಿಮೆಂಬರಿಂಗ್ ಮೀ. ಓಕೆ, ಶಾರುಖ್ ಖಾನ್ ಅವ್ರನ್ನ ಇಂಟರ್ವ್ಯೂ ಮಾಡೋ ಹಂಗೆ ನನ್ಗೂ ಒಂದು ಆಶೀರ್ವಾದ ನಮ್ಮ ಲಕ್ಷ್ಮಿಯಿಂದ ಸಿಗ್ತಾ ಇದೆ, ನೋಡುವ ಆಗ್ಲಿ. ಆಗ್ಲಿ. ಸೊ ಆ ಥರ ಅದೊಂದಿತ್ತು ಮೈಂಡಲ್ಲಿ, ಸೇಯಿಂಗ್ ದಟ್ ನಾನು ದಿ ಬೆಸ್ಟ್ ಮಾಡಬೇಕು ಅಂತ. ಅಂದರೆ ಎಕ್ಸಾಮ್ ಬರಿಬೇಕಾದ್ರೆ ಚೆನ್ನಾಗಿ ಬರಿಬೇಕು ಅಂತ ಹೋಗ್ತೀವಲ್ವ ಎಕ್ಸಾಮ್ ಹಾಲ್ಗೆ, ಏನು ಮರ್ತೋಗಿ ಬಿಟ್ಟು ಬಂದ್ಬಿಡ್ಬಾರ್ದು ಆ ಥರ ಇರುತ್ತಲ್ವ. ಸೊ ಅದೇ ಒಂದು ಕಾನ್ಸೆಪ್ಟಲ್ಲೇ ಹೋಗಿದ್ದು. I did my level best and of course everybody appreciated me and Deepika was very happy because I was from Bangalore and ಅವರು ಕ್ರೌನ್ ಮಾಡಿದ್ದು ದೀಪಿಕಾ ನನಗೆ. ಆ್ಯಂಡ್ ನಾನು ಹೇಳಿದೆ ಕ್ರೌನ್ ಮಾಡಬೇಕಾದ್ರೂ ಕೂಡ ಶಾರುಖ್ ಖಾನ್ ಅವ್ರಿಗೆ, ನಾನು ವರ್ಕ್ ಮಾಡ್ತೀನಿ ನಿಮ್ಮ ಜೊತೆ ಒಂದು ದಿನ ಅಂತ. ಅದು ನನಗೆ ಎಷ್ಟೊಂದು ಸರ್ತಿ ನಂಗೆ ಅನಿಸ್ತಾ ಇರುತ್ತೆ ಇವಾಗ ನೆನ್ಸ್ಕೊಂಡ್ರೆ, ಅದು ಯಾವ ಒಂದು ಕಾನ್ಫಿಡೆನ್ಸಲ್ಲಿ ನೀನು ಹೇಳಿದ್ದೆ ಅವತ್ತು ಶಾರುಖ್ ಖಾನ್ಗೆ, ನಾನು ನಿಮ್ಮ ಜೊತೆ ವರ್ಕ್ ಮಾಡ್ತೀನಿ ಒಂದಿನ ಅಂತ. ಮೇ ಬಿ ಅದು ಗೊತ್ತಿಲ್ಲ ನನಗದು, ಅವರು ಮನುಷ್ಯರೇ ನಾನು ಮನುಷ್ಯಳೆ, ಒಂದಿನ ಆಪರ್ಚುನಿಟಿ ಅದೊಂದಿನ ಆಗ್ಬೋದು. ಹೌದು, ನನ್ಗೆ ಯಾವಾಗ್ಲೂ ಅಷ್ಟೇ ಆವಾಗ ನನ್ನ ಮರಿಬೇಡಿ ಆಯ್ತಾ. ಡೆಫಿನೆಟ್ಲಿ ಫುಲ್ ಆನ್ ಪಾಸಿಟಿವಿಟಿ. ಯಾಕಾಗಲ್ಲ, ಯಾಕೆ ಮಾಡಕ್ಕಾಗಲ್ಲ ಹಾಗೆ ಆಗುತ್ತೆ ಅಂತ. ಸೊ ಆಗುತ್ತೆ, ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ. ಏನ್ ನೀವೇ ಹೇಳ್ದಂಗೆ ಅದನ್ನ ಅನ್ಕೋತಾ ಇದ್ರೆ ಅದು ಹಾಗೆ ಆಗುತ್ತೆ. ಹೌದು. ಆಮೇಲೆ ಏನ್ ಗೊತ್ತಾ, ಕಷ್ಟ ಪಡ್ತಿರ್ಬೇಕು, ಕೆಲಸ ಮಾಡ್ತಿರ್ಬೇಕು, ಒಳ್ಳೇದನ್ನ ಅನ್ಕೊಳ್ಬೇಕು, ಬೇರೆಯವ್ರಿಗೆ ಒಳ್ಳೇದನ್ನ ಬಯಸ್ಬೇಕು, ಒಳ್ಳೆ ಕೆಲಸ ಮಾಡಬೇಕು, ಅಷ್ಟೇ, ಇನ್ನೇನಿಲ್ಲ. ತನಗೆ ಏನೇನಾಗಬೇಕು ಎಲ್ಲ ಆಗುತ್ತೆ. ಸೊ ದೀಪಿಕಾನೂ ಅಷ್ಟೇ, ಶಿ ವಾಸ್ ವೆರಿ ವೆರಿ ಕೇರಿಂಗ್. ಸೊ ನಂದು ಕ್ರೌನ್ ಎಲ್ಲ ಆದಮೇಲೆ, ಅದು ಕ್ರೌನ್ ಆ್ಯಕ್ಚುಲಿ ನಿಲ್ತಾ ಇರಲಿಲ್ಲ ಅಂತ ನನ್ನ ತಲೆ ಮೇಲೆ ಅಂತ ಹೇಳಿ ಅವರೇ ಒಂದು ಹೇರ್ ಪಿನ್ ತರಿಸಿ ಅವ್ರ ಅಸಿಸ್ಟೆಂಟಿಂದ ಅವರು ಪಿನ್ ಮೇಲೆಲ್ಲ ಮಾಡಿದ್ರು ಸ್ಟೇಜ್ ಮೇಲೆ. ಸೊ ಅದೆಲ್ಲ ಮಾಡೋ ನೆಸೆಸಿಟಿ ಇರಲ್ಲ ಯೂಶಲಿ. ಸೊ ಒಂದು ಲೆವೆಲ್ಗೆ ಹೋಗಿದ್ದಾದ್ಮೇಲೆ ಯಾವ ಲೆವೆಲು ಬೇಡ, ಸುಮ್ಮನೆ ಇದ್ರೂ ನಾವು ಅದೆಲ್ಲ ಮಾಡಲ್ಲ ಯೂಶಲಿ. ಸೊ ಆ ಥರ ಅವರ ಒಂದು ಸ್ಟೇಟಸ್ಗೆ ಒಂದು ವರ್ಚಸ್ಸಿಗೆ ಹೋದಾದ್ಮೇಲೆ ಆ ಥರ ಮಾಡೋದೆಲ್ಲ ಇಟ್ಸ್ ವೆರಿ ನಿಮ್ಗೆ ಏನ್ ಹೇಳಿದ್ರು? ಡೆಫಿನೆಟ್ಲಿ ಅಂದ್ರು. ನಾನು ಆ ಥರ ಮಾತು ಹೇಳಿದ್ದಕ್ಕೆ ಅದು ಎಲ್ರ ಮುಂದೆ ಹೇಳೋಕ್ಕಾಗಲ್ವಲ್ಲ. ಸೊ ನಾನು ಅವ್ರು ಕ್ರೌನ್ ಮಾಡ್ಬೇಕಾದ್ರೆ ನನ್ನ ಪಕ್ಕದಲ್ಲಿ ಹಿಂಗೆ ನಿಂತಿದ್ರು. ಸರ್ ಐ ಡೆಫಿನೆಟ್ಲಿ ವರ್ಕ್ ವಿತ್ ಯು ಒನ್ ಡೇ ಸರ್ ಅಂತ ಹಿಂಗೆ ಅಂದೆ ನಾನು. ಡೆಫಿನೆಟ್ಲಿ ಅಂತಂದರು ಅಷ್ಟೇ. ಸೊ ಆ ಥರ ಒಂದು ಎನ್ಕರೇಜ್ಮೆಂಟ್ ಅಥವಾ ಯುನೋ ಸೇಯಿಂಗ್ ಆಲ್, ಒಂದು ಪ್ರೀತಿಯಿಂದ ನಡ್ಕೊಳ್ಳೋ ಅಂಥದ್ದು. ಆ್ಯಂಡ್ ಆ ವೀಡಿಯೋಸು ಫೋಟೋಸ್ ನನಗೆ ಇವಾಗ ನೋಡಿದಾಗಲೂ ಹೆಂಗೆ ಅನಿಸುತ್ತೆ, ಮೈ ಜುಮ್ ಅನಿಸುತ್ತೆ ಒಂಥರ. ಸೊ ಯಾ, ಇಟ್ಸ್ ಅ ವೆರಿ ಮೆಮೊರೇಬಲ್ ಮೊಮೆಂಟ್ ಫಾರ್ ಮೀ ಇನ್ ಮೈ ಲೈಫ್. ಆ್ಯಂಡ್ ನಮ್ಮಮ್ಮ ಆ ಒಂದು ಸಿಚುವೇಶನ್ನಲ್ಲಿ ಅಂದರೆ ಆ ಒಂದು ಇವೆಂಟಲ್ಲಿ ಇರಬೇಕಾದ್ರೆ ನನ್ನ ಜೊತೆ ಇದ್ದರು ಅನ್ನೋದು ಒಂದು ಇನ್ನೊಂದು ಖುಷಿ ವಿಷಯ. ಆ್ಯಂಡ್ ಅಫ್ಕೋರ್ಸ್ ವರುಣ್ ವಾಸ್ ವೆರಿ ಹ್ಯಾಪಿ, ಹಿ ವಾಸ್ ವೆರಿ 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 ಪ್ರೌಡ್ ಆಫ್ ಮೀ. ಸೊ ಅವರೇ ನನ್ನ ಪಿಕ್ ಮಾಡೋಕ್ಕೆ ಬಂದಿದ್ದು ವೆನ್ ಐ ಕೇಮ್ ಟು ಬ್ಯಾಂಗ್ಳೂರ್. ಸೊ ಯಾ. ಅಮ್ಮನ ಎಷ್ಟು ಮಿಸ್ ಮಾಡ್ಕೋತಿದ್ರು? ತುಂಬ. ನಂದು ಪ್ರತಿಯೊಂದು ರೀಲಲ್ಲಿ ನಾನು ಅಮ್ಮ ಅಂತ ಹೇಳಬೇಕಾದ್ರೆ ಇಟ್ಸ್ ಲೈಕ್ ನಾನು ಯುನೋ ಐ ಲಿವ್ ಹರ್ ಥರ. ಆ್ಯಂಡ್ ಮೇ ಬಿ ಇವತ್ತು ಅವ್ರು ಇದ್ದಿದ್ರೆ ಶಿ ವುಡ್ ಹ್ಯಾವ್ ಬೀನ್ ವೆರಿ ಹ್ಯಾಪಿ ಆ ಥರ. ಅಮ್ಮಂಗೆ ಏನಾಯಿತು? ಸೊ ನಾನು ನಮ್ಮಪ್ಪ ಅಮ್ಮ ಶಿವಮೊಗ್ಗಕ್ಕೆ ನಂದು ಕಸಿನ್ ಮದುವೆಗೆ ಹೋಗ್ಬೇಕಾದ್ರೆ ವಿ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಸೊ ಯಾ, ಆಕ್ಸಿಡೆಂಟ್ ಅಲ್ಲ, ಎಸ್. ಬಟ್ ಅದು ಆಕ್ಸಿಡೆಂಟ್ ಆಗಿದ್ದಾದಮೇಲೆ ವಿ ಕೇಮ್ ಟು ಬ್ಯಾಂಗ್ಳೂರ್. ಇಲ್ಲಿ ಟ್ರೀಟ್ಮೆಂಟ್ ಆಗಬೇಕಾದ್ರೆ ಶಿ ಹ್ಯಾಡ್ ಅ ಹಾರ್ಟ್ ಅಟ್ಯಾಕ್. ಓಕೆ, ರಿಯಲಿ ಸಾರಿ. ಮದ್ವೆಲ್ಲ ಅಮ್ಮ ಇಲ್ಲ ಹಂಗಾದ್ರೆ? ಇಲ್ಲ, ಎಲ್ಲೋ ಒಂದ್ ಕಡೆಗಿದ್ದವ್ರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ನನ್ಗನ್ಸುತ್ತೆ ಶಿ ಈಸ್ ಇನ್ಸೈಡ್ ಮೀ ಅಂತ. ನಾನು ಮಾಡೋ ಅಡುಗೆ, ನಾನು ಮಾಡೋ ಆ್ಯಕ್ಟಿಂಗ್ ಎಲ್ಲದರಲ್ಲೂ. ಆ್ಯಂಡ್ ನನಗೆ ನಾನು ತುಂಬ ಬೇಜಾರು ಮಾಡ್ಕೊಂಡು ಡಿಪ್ರೆಷನ್ಗೂ ಹೋಗಲಿಲ್ಲ ಗೊತ್ತಾ. ನಾನು ಸೀರಿಯಸ್ಲಿ ನಮ್ಮಮ್ಮ ಹೋಗಿದ್ದ ದಿನವೂ ಐ ವಾಸ್ ವೆರಿ ಕಾಮ್, ಕಂಪೋಸ್ಡ್. ಅಂದರೆ ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇವಾಗ ಆಶ್ಚರ್ಯ ಆಗುತ್ತೆ. ಅಂದರೆ ನನ್ನ ಒಬ್ಬಳೇ ಮಗಳು, ಅಣ್ಣ ತಮ್ಮ ಯಾರೂ ಇಲ್ಲ, ಆಯಿತಾ. ಸೊ ಆಮೇಲೆ 24 ಗಂಟೆ ನಮ್ಮಮ್ಮ ನನ್ನ ಜೊತೆನೇ ಇರ್ತಾರೆ ಆಬ್ವಿಯಸ್ಲಿ. ಬಿಕಾಸ್ ನಾನು ಶೂಟಿಂಗ್ ಹೋಗಬೇಕಾದ್ರೆ, ನಂದು ಇವೆಂಟ್ಸ್ ಇರಬೇಕಾದ್ರೆ ಪ್ರತಿಯೊಂದು ಇದು ಎಲ್ಲ ಮೇ ಬಿ ಆ್ಯಕ್ಟ್ರೆಸಸ್ಗೆ ಗೊತ್ತಿರುತ್ತೆ, ಅವ್ರ ತಾಯಂದ್ರು ಬರ್ತಿರ್ತಾರೆ ಎಲ್ಲ ಸರಿ.
ಸೊ ನನ್ನ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದೀನಿ ನಮ್ಮಮ್ಮನ್ನ, ಮತ್ತು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನಮ್ಮಮ್ಮನ್ನ ಅನ್ನೋ ಒಂದು ತೃಪ್ತಿ ಇದೆ ಮನಸ್ಸಲ್ಲಿ. ಅವರು ಇರಬೇಕಾದ್ರೆ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಆಮೇಲೆ ತುಂಬ ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ ಪಾಂಚಾಲಿ, ನಾವು ಮಕ್ಕಳು ತಂದೆ ತಾಯಿ ಏನಾದರೂ, ಎಸ್ಪೆಷಲಿ ತಾಯಿ ಅಡುಗೆ ತಿಂಡಿ ಏನಾದರೂ ಮಾಡಿದ್ದಾಗ, ಚೆನ್ನಾಗಿ ಮಾಡಿದ್ದಾಗ ನಾವು ಅದನ್ನು ಹೇಳೋದು ಮರ್ತೋಗ್ಬಿಡ್ತೀವಿ. ಚೆನ್ನಾಗಿ ಮಾಡಿದ್ಯಾ, ಚೆನ್ನಾಗಿದೆ ಇದು, ಅಥವಾ ಏನೋ ಒಂದು ಅವ್ರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಚೆನ್ನಾಗಿ ರೆಡಿಯಾಗಿದ್ದಾರೆ, ಏನೋ ಒಂದು ಸಣ್ಣ ಕಾಂಪ್ಲಿಮೆಂಟ್ಸ್, ಅಪ್ರಿಸಿಯೇಷನ್ ಇಂಥದ್ದೆಲ್ಲ ಕೊಡೋದು ಮರ್ತೋಗ್ಬಿಡ್ತೀವಿ. ಅವ್ರು ಇಲ್ಲದೇ ಇದ್ದಾಗ ಇದನ್ನೆಲ್ಲ ನೆನ್ಸ್ಕೊತೀವಿ ಗೊತ್ತಾ. ತುಂಬ ಜನ ಇದು ಮಾಡ್ತಾರೆ, ಬಟ್ ನಾನು ಬದುಕಿದ್ದಂಗೆ ಮಾಡಿದ್ದೀನಿ, ನಂಗೆ ಆ ಒಂದು ತೃಪ್ತಿ ಇದೆ. ಅದಕ್ಕೆ ನನಗೆ ಆ ಗಿಲ್ಟ್ ಅಥವಾ ನಂಗೆ ಬೇಜಾರು ಅಂತ ಅನ್ಸಲ್ಲ. ಬಿಕಾಸ್ ನಾನು ಕಂಪ್ಲೀಟಾಗಿ ನನಗೇನೇ ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೋ ಆ್ಯಸ್ ಅ ಡಾಟರ್ ನಾನು ಟ್ರೈ ಮಾಡಿದ್ದೀನಿ. 100% ನನ್ನ ಕಡೆಯಿಂದ ಟ್ರೈ ಮಾಡಿದ್ದೀನಿ. ಒಂದು ಸೆಕೆಂಡ್ ವಿಷಯ ಏನಂತಂದರೆ, ನಾನು ಬೇಜಾರು ಮಾಡಿಕೊಂಡು ಅಳೋದು ಅದೆಲ್ಲ ಮಾಡಿದ್ರೆ ನಮ್ಮಮ್ಮಂಗೆ ಬೇಜಾರಾಗುತ್ತೆ. ಸೊ ಬಿಕಾಸ್ ಆಬ್ವಿಯಸ್ಲಿ ಮಕ್ಕಳು ಬೇಜಾರು ಮಾಡ್ಕೊಂಡ್ರೆ ತಾಯಿಗೆ ಬೇಜಾರಾಗುತ್ತಲ್ವಾ. ಸೊ ಅದಕ್ಕೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಇಲ್ಲ, ಅವ್ರು ನಿಮ್ಮೊಳಗೆ ಇದ್ದಾರೆ. ನನ್ನ ಅತ್ತು ಕರೆದು ಪಾಪ ಅವ್ರು ಎಲ್ಲೋ ಇರ್ತಾರೆ ಇವಾಗ. ಸೊ ಆತ್ಮಕ್ಕೆ ನೋವು ಕೊಡಬಾರ್ದು ಅಷ್ಟೇ. ನಾನು ಖುಷಿಯಿಂದ ಇದ್ರೆ ತಾನೇ ಅವ್ರಿಗೂ ಖುಷಿ. ಈಗ ನೀವು ಹೇಳೋದು ನೋಡಿದ್ರೆ ಈ ಚಿಕ್ಕ ಮಕ್ಕಳು ಹುಟ್ಟಿದ ತಕ್ಷಣ ತುಂಬ ಅಳ್ತಿರ್ತಾರೆ ಗೊತ್ತಾ, ತುಂಬ ಅಳ್ತಿರ್ತಾರೆ. ಎಷ್ಟೋ ತಿಂಗಳುಗಳು ನಿಲ್ಸೋದೇ ಇಲ್ಲ ಅಳೋದು. ಅದಕ್ಕೆ ಕೆಲವರು ಹೇಳ್ತಾರೆ, ಅವರು ಬೇರೆಯಿಂದ ಬಂದಿರ್ತಾರೆ ಅಲ್ಲ, ಅವ್ರನ್ನ ಕಳಿಸ್ಬೇಕಾದ್ರೆ ತುಂಬ ಕಷ್ಟಪಡ್ತಿರ್ತಾರೆ. ಸೊ ಆತ್ಮ ಇಲ್ಲಿ ಬಂದಾಗ ಆ ಕಷ್ಟನ ನೆನೆಸ್ಕೊಂಡು ಅದು ಅಳ್ತಾ ಇರುತ್ತೆ. ಅದಕ್ಕಿನ್ನ ಈ ಪ್ರಪಂಚದ್ದು ಈ ಒಂದು ಇದಕ್ಕೆ ಸೆಟ್ ಆಗಿರಲ್ಲ, ಅಥವಾ ಇವ್ರು ನಮ್ಮವರು ಅಂತ ಇನ್ನೂ ಆತ್ಮ ಒಪ್ಕೊಂಡಿರಲ್ಲ. ಸೊ ಆಗ ಅದು ಏನು ಬಿಟ್ಟು ಈಗ ಅವ್ರು ತೀರ್ ಹೋದಾಗ ತುಂಬ ಜನ ಅಳ್ತಾ ಇರ್ತಾರಲ್ಲ, ಅಯ್ಯೋ ಇಲ್ಲ ನೀವು ಬೇಕೇ ಬೇಕು, ನೀವು ಹೋಗಬಾರ್ದು ಅನ್ನೋ ಥರ. ಅದನ್ನ ಆತ್ಮ ಕ್ಯಾರಿ ಮಾಡಿರುತ್ತೆ. ಸೊ ಅದು ಮರ್ತೋಗೋವರೆಗೂ ಅಳ್ತಾ ಇರುತ್ತೆ ಇದು ಈ ಮಗು ಅಂತ. ನಂಗೆ ಅದು ಈಗ ನೀವು ಹೇಳಿದ್ಮೇಲೆ ಹೌದು ಇರ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ನನಗೆ ಏನು ಗೊತ್ತಾ ಅನ್ಸೋದು, ಡಿಟ್ಯಾಚ್ಮೆಂಟ್ ಇಂಪಾರ್ಟೆಂಟ್ ಪಾಂಚಾಲಿ. ತುಂಬ ಜನ ನಾವು ಅನುಭವಿಸೋದೆ ಅಟ್ಯಾಚ್ಮೆಂಟಿಂದ. ಸಿ ಒಂದು ಕೋಟ್ ಇದೆ, ಏನು ಗೊತ್ತಾ, ಕನೆಕ್ಟ್ ವಿತ್ ಆಲ್, ಅಟ್ಯಾಚ್ ವಿತ್ ನನ್ ಅಂತ. ಅಂದರೆ ಎಲ್ಲರ ಜೊತೆ ಕನೆಕ್ಷನ್ ಇರ್ಬೇಕು ನಮಗೆ. ಅಟ್ಯಾಚ್ಮೆಂಟ್ ಈ ಒಂದು ಫೋನ್ ಜೊತೆನೂ ಇರಬಾರ್ದು, ಹೋದ್ರೂ ತಲೆ ಕೆಡ್ಸ್ಕೋಬಾರ್ದು. ನೋವಾಗುತ್ತಿಲ್ಲ ಅಂದ್ರೆ ಭಯಂಕರ ನೋವಾಗುತ್ತೆ ಅಟ್ಯಾಚ್ಮೆಂಟ್ ಇಂದ. ಒಂದು ನೆಕ್ಸ್ಟು ಇನ್ನೊಂದೇನಂತಂದ್ರೆ, ನನಗೆ ಅನ್ಸೋದು ಯಾವಾಗಲೂ ನಮ್ಮಮ್ಮ ನನ್ಗೆ ಎಷ್ಟೆಲ್ಲ ಮಾಡಿದ್ದಾರೆ. ಸೀರಿಯಸ್ಲಿ ನಾನು ಹೇಳ್ತೀನಿ, ನಂಗೆ ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಸೊ ಒಂದು ಟೈಮಲ್ಲಿ ಆವಾಗ ಮತ್ತೆ ಚಿಕ್ಕ ಮಗು ಥರ ನನ್ನ ನಡೆಸಿರೋದು ನಮ್ಮಮ್ಮ. 2 ಸತಿ ನಡೆಯೋಕೆ ಹೇಳ್ಕೊಟ್ಟಿರೋದು ಲೈಫಲ್ಲಿ. ಮತ್ತು ಬರೀ ಚಿಕ್ಕ ಮಗು ಇರಬೇಕಾದ್ರೆ ನನಗೆ ಡೈಪರ್ ಹಾಕಿ ಕ್ಲೀನ್ ಮಾಡಿರೋದು ಅದೊಂದೇ ಅಲ್ಲ, ಈ ಥರ ಕಾಲು ಏಟಾಗಿರ್ಬೇಕಾದ್ರೂ 3 ತಿಂಗಳು ಬೆಡ್ ರೆಸ್ಟಲ್ಲಿ ಇದ್ದೆ ನಾನು. ಅವಾಗ ನಾನು ದೊಡ್ಡ ಹುಡುಗಿ, ಆವಾಗ ಆ ಥರ ನನಗೆ ಸೇವೆ ಮಾಡಬೇಕಂದ್ರೆ ಅಲ್ವಾ. ಸೊ ಅದಕ್ಕೆ ಇನ್ನೂ ಬೇಕು ಜಾಸ್ತಿ. ಒಬ್ಬ ವ್ಯಕ್ತಿಯಾಗಿ, ತಾಯಿ ಎಲ್ಲ ಬಿಡಿ, ಒಬ್ಬ ಮನುಷ್ಯರಾಗಿ ನಾವು ಬೇರೆ ಮನುಷ್ಯಂದು ಆ ಥರ ಸೇವೆ ಮಾಡಬೇಕು ಅಂದರೆ ಹೆಂಗೆ ಅನಿಸುತ್ತೆ ಗೊತ್ತಾ. ಎಸ್ಪೆಷಲಿ ಆ ಥರ ನಾವು ಬೆಡ್ ರೆಸ್ಟಲ್ಲಿ ಇದ್ದು ಬೆಡ್ ಪ್ಯಾನ್ ಕೊಡಬೇಕು, ಅದೆಲ್ಲ ಅಂದರೆ ತುಂಬ ಕಷ್ಟ. ಒಬ್ರು ತಾಯಿ ಅಷ್ಟೇ ಮಾಡೋಕ್ಕಾಗೋದು. ಪ್ಲಸ್ ನಮ್ಮಮ್ಮ ಅದನ್ನು ಯಾವತ್ತೂ ನನಗೆ ಮುಜುಗರ ಮಾಡ್ಕೊಳ್ದೆ ಅಥವಾ ಬೇಜಾರು ಮಾಡ್ಕೊಳ್ದೆ ಒಂದಿನ ನಾನು ನೋಡಲಿಲ್ಲ ಗೊತ್ತಾ. ಶಿ ಡಿಡ್ ಇಟ್ ವಿತ್ ಹರ್ ಹೋಲ್ ಹಾರ್ಟ್. ಸೊ ನನಗೆ ಯಾವಾಗಲೂ ಇವಾಗ ನಮ್ಮಮ್ಮ ಇಲ್ಲಿ ನಾನು ಎಲ್ಲೋ ಇದ್ದೀನಿ, ನಾನು ನೆನೆಸ್ಕೊಂಡು ನಮ್ಮಮ್ಮ ಒಳ್ಳೇದಾಗಲಿ, ನಮ್ಮಮ್ಮಂಗೆ ಒಳ್ಳೇದಾಗಲಿ ಅಂತ ನಾನು ಈ ಕಡೆಯಿಂದ ಎಲ್ಲೋ ಹಾರೈಸ್ತಿದ್ರೆ, ನಮ್ಮಮ್ಮಂಗೆ ತಲೆ ಮೇಲೆ ಹಿಂಗೆ ಟಿಂಗ್ ಟಿಂಗ್ ಅಂತ ಒಂದು ಲೈಟು ಪಾಯಿಂಟ್ ಬರ್ತಾ ಇರುತ್ತೆ ಅಂತ ನನಗನ್ಸುತ್ತೆ. ಅದು ಪಾಯಿಂಟ್ಸ್ ಥರ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಪಾಯಿಂಟ್ಸ್ ಅಂದರೆ ಇವಾಗ ಪಾಯಿಂಟ್ಸ್ ಬರುತ್ತಲ್ಲ ಗೇಮಲ್ಲಿ. ಜಗಳನೇ ಆಡಿಲ್ವ ನೀವು ಹಂಗಾದ್ರೆ? ಜಗಳ ತರ ಹಂಗೆಲ್ಲ ಇಲ್ಲ, ಸುಮ್ಮನೆ ಅಲ್ಲ. ಈ ಹೆಣ್ಮಕ್ಳಿಗೆ ಈಸಿಯಾಗಿ ಸಿಗೋದು ಅಮ್ಮ ಒಬ್ಬರೇ ಜಗಳ ಆಡೋಕ್ಕೆ. ಏನೋ ಒಂದು ಮಾಡಬೇಕು, ಅದು ಆಗಿರಲ್ಲ ಅಂದಾಗ ನಮ್ಗೆ ಫಸ್ಟ್ ಸಿಗೋದೇ ನಮ್ಮಮ್ಮ. ಅಮ್ಮ ಹಿಂಗೆ ನಿನ್ನಿಂದನೇ ಆಗಿದ್ದಿದ್ದು ಅನ್ನೋ ಲೆವೆಲ್ಗೂ ಜಗಳ ಆಡಿರ್ತೀವಿ ಒಂದೊಂದ್ಸತಿ. ಸಣ್ಣ ಪುಟ್ಟ ವಿಷಯಕ್ಕೆ ಆಡಿದ್ದೀನಿ. ಸೊ ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ, ಅಂತ ವಿಷಯಕ್ಕಷ್ಟೇ, ಮೇಜರ್ ಅಲ್ಲ, ಮೈನರ್ ಆಗಿ ಒಂದಷ್ಟು ಸಣ್ಣ ಪುಟ್ಟ ಜಗಳ ಅಷ್ಟೇ. ಅದಕ್ಕಿಂತ ಜಾಸ್ತಿ ನನಗೆ ನೆನಪಿರಂಗೆ ನಾನು ನಿಜ ಹೇಳ್ತೀನಿ, ನಮ್ಮಮ್ಮ ನಾನು ಅಂದರೆ ನಮ್ಮ ಅಮ್ಮಂಗೆ ಪ್ರಾಣ. ಅದು ನನಗೆ ಗೊತ್ತು. ಯಾಕೆ ಅಂತಂದರೆ ಹಾಸ್ಪಿಟ್ಲಲ್ಲಿ ಇರಬೇಕಾದ್ರೂ ಅಲ್ಲಿರ್ತಾರಲ್ವ ನರ್ಸು, ಅಟೆಂಡರ್ಸ್ ಎಲ್ಲ,
ಅವರಿಗೂ ನಮ್ಮಮ್ಮ ನಾನು ಶಾರುಖ್ ಖಾನ್ನ ಮೀಟ್ ಮಾಡಿರೋ ಕತೆ ಹೇಳ್ತಾ ಇದ್ದಾರೆ. ಅಯ್ಯೋ ನಮ್ಮಮ್ಮಂಗೆ ನಾನು ಕಂಡ್ರೆ ಪ್ರಾಣ. ಸೊ ನಾನು ಆ ಥರ ಇರಬೇಕಾದ್ರೆ ನನ್ಗನ್ಸುತ್ತೆ ನಾನು ಕಷ್ಟಪಟ್ಟು ಏನೇನು ಲೈಫಲ್ಲಿ ಮಾಡಿದ್ದೀನಿ ಆ ಒಂದು ಥಿಂಗ್ಸಿಂದಾನೇ ಪೇರೆಂಟ್ಸ್ಗೆ ಖುಷಿ ಸಿಕ್ಕುವಂಥದ್ದು. ಅವ್ರಿಗೆ ಇನ್ನೇನು ಕೇಳ್ತಾರೆ, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಬೆಳಿಬೇಕು, ಉದ್ಧಾರ ಆಗಬೇಕು, ಲೈಫಲ್ಲಿ ಆರಾಮಾಗಿರಬೇಕು, ಇಷ್ಟೇ ತಾನೇ ಕೇಳ್ತಾರೆ. ಸೊ ಅದನ್ನೇ ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲ ಮಕ್ಕಳು ಮಾಡಬೇಕಾಗಿರೋದು ಅದೊಂದೇ ಕೆಲಸ. ನೀವು ಚೆನ್ನಾಗಿರಿ, ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿರ್ತಾರೆ. ಮತ್ತು ಅಟ್ ದ ಸೇಮ್ ಟೈಮ್ ನೀನು ಸಣ್ಣ ಪುಟ್ಟ ವಿಷಯಗಳು ಬರುತ್ತೆ, ಎಲ್ಲರ ಮಧ್ಯನೂ ಬರುತ್ತೆ. ನಮಗೆ ಪ್ರಾಬ್ಲಮ್ ಎಲ್ಲಿ ಆಗೋದು ಅಂದರೆ ಎಕ್ಸ್ಪೆಕ್ಟೇಷನ್ಸ್ಗಳು ಭಾರಿ ಜಾಸ್ತಿ, ಭಯಂಕರ ಜಾಸ್ತಿ. ಎಲ್ರ ಮೇಲೂ ಇರುತ್ತೆ, ಎಲ್ಲಾದ್ರ ಬಗ್ಗೆನೂ ಇರುತ್ತೆ ಎಕ್ಸ್ಪೆಕ್ಟೇಷನ್ ಕಿಲ್ಸ್. ಎನಿ ಎಕ್ಸ್ಪೆಕ್ಟೇಷನ್ ನೀವು ಯಾರ ಮೇಲಾದರೂ ಇಟ್ಕೊಳ್ಳಿ, ಯಾವ್ದ್ರ ಮೇಲಾದರೂ ಇಟ್ಕೊಳ್ಳಿ, ಕಿಲ್ ಆಗುತ್ತೆ. ಸೊ ನೋ ಎಕ್ಸ್ಪೆಕ್ಟೇಷನ್. ಮತ್ತೆ ಅಕ್ಸೆಪ್ಟ್ ಹೌ ಪೀಪಲ್ ಆರ್. ತುಂಬಾ ಜನಕ್ಕೆ ಪ್ರಾಬ್ಲಮ್ ಏನಂತಂದ್ರೆ ಇವ್ರು ನಾನ್ ಹೇಳೋ ರೀತಿನೇ ನಡ್ಕೊಬೇಕು, ಇವ್ರು ನನ್ ಮಾತೇ ಕೇಳಬೇಕು. ನಮ್ಮ ದೃಷ್ಟಿಕೋನದಲ್ಲೇ ಮಾತ್ರ ನಾವು ನೋಡ್ತೀವಿ ಅವ್ರನ್ನ. ನೀವು ಹಿಂಗೇ ಇರ್ಬೇಕು, ಹಿಂಗೇ ರಿಯಾಕ್ಟ್ ಮಾಡಬೇಕು. ಎಸ್ಪೆಷಲಿ ಗಂಡ ಹೆಂಡತಿಯಲ್ಲಿ ಬರುತ್ತೆ. ಸೊ ವಿ ಶುಡ್ ಅಕ್ಸೆಪ್ಟ್ ಹೌ ಪೀಪಲ್ ಆರ್. ಇವಾಗ ನಿಂಗೆ ಪಾನಿಪುರಿ ಇಷ್ಟ ಇಲ್ಲ ಗುರು, ನನಗೆ ಮಸಾಲೆ ಪುರಿ ಇಷ್ಟ ಇಲ್ಲ ಗುರು ಅಂತಂದ್ರೆ ನಿನ್ಗೇನು ಇಷ್ಟ ನೀನು ತಿನ್ನು, ನನ್ಗೇನು ಇಷ್ಟ ನಾನು ತಿಂತೀನಿ ಅಷ್ಟೇ. ನೀನು ಇದನ್ನೇ ತಿನ್ನು, ಇದನ್ನೇ ಮಾಡು, ಇದನ್ನ ಯಾಕೆ ಮಾಡ್ತಿಲ್ಲ ಅಂತ. ಬದುಕಲು ಬಿಡಿ ಕಾನ್ಸೆಪ್ಟ್ ಅಷ್ಟೇ. ಅಂಡ್ ಎಲ್ರಿಗೂ ಮರ್ಯಾದೆ ಕೊಡಿ, ರೆಸ್ಪೆಕ್ಟ್ ಎವ್ರಿ ಒನ್ ಅಷ್ಟೇ. ಸೊ ಅಕ್ಸೆಪ್ಟ್ ಮಾಡಿದ್ರೆ ರೆಸ್ಪೆಕ್ಟ್ ಬರುತ್ತೆ. ನಮ್ಗೆ ಅಕ್ಸೆಪ್ಟೆನ್ಸೇ ಇರಲ್ಲ, ಇವ್ನ್ ಯಾಕೆ ನನ್ ಮಾತು ಕೇಳ್ತಿಲ್ಲ ಇವರು ಅಂತ ಒಪ್ಕೊಂಡ್ಮೇಲೆ ಅವ್ರು ನೆಗೆಟಿವ್ಸ್ನು ಒಪ್ಕೋಬೇಕು, ಪಾಸಿಟಿವ್ಸ್ನು ಒಪ್ಕೋಬೇಕು ಅಷ್ಟೇ. ಸೊ ಆ ಥರ ಇದ್ದಾಗ ರೆಸ್ಪೆಕ್ಟು ಬಂದ್ಬಿಡುತ್ತೆ ಅಷ್ಟೇ. ಸೊ ಎಲ್ಲ ರಿಲೇಶನ್ಶಿಪ್ಪು ಸಿಂಪಲ್ಲೇ, ಕಾಂಪ್ಲಿಕೇಟ್ ಮಾಡೋದು ನಾವೇ. ಹೌದು.